ಯಾವಾಗಲಾದರೂ ಹೀಗಾಗಿದೆಯಾ? ಯಾರಾದರೂ ಪರಿಚಯ ಆಗ್ತಾರೆ, ಅವರ ಮೇಲೆ ಪ್ರೀತಿ ಹುಟ್ಟುತ್ತೆ, ಅವರೇ ಅಭ್ಯಾಸವಾಗಿ ಬಿಡ್ತಾರೆ, ಜಗಳವಾಡುತ್ತೆ, ಮಾತನಾಡುವುದನ್ನು ನಿಲ್ಲಿಸಿ ಬಿಡುತ್ತೇವೆ, ಮೋಸ ಆಗುತ್ತೆ, ಮತ್ತೆ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಮತ್ತೆ ನಾವು ಚೂರಾಗಿ ಹೋಗ್ತೀವಿ. ಅಹಂಕಾರಿಗೆ ಯಾವ ಈಶ್ವರನೂ ಇರುವುದಿಲ್ಲ, ಈರ್ಷೆ ಮಾಡುವ ವ್ಯಕ್ತಿಗೆ ನೆರೆಹೊರೆಯವರು ಇರುವುದಿಲ್ಲ, ಮತ್ತು ಕೋಪಿಷ್ಟ ವ್ಯಕ್ತಿಗೆ ಯಾವ ಸ್ನೇಹಿತನೂ ಇರುವುದಿಲ್ಲ. ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ದಿನವಿಡೀ ಪ್ರಾಮಾಣಿಕವಾಗಿ ದುಡಿಯಬೇಕಾಗುತ್ತದೆ. ಯಾರು ನಿಮಗೆ ಸುಮ್ಮನೆ ಗೌರವ ಕೊಡುವುದಿಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವು ಹೇಗೆ ಯಶಸ್ವಿಗೊಳಿಸಿ ಎಂದರೆ, ಜನರೇ ಸುಮ್ಮನೆ ಗೌರವ ಕೊಡಬೇಕು. ಯಾರ ಮೇಲೆ ತಪ್ಪು ತಿಳುವಳಿಕೆ ಇದೆಯೋ ಅವರೊಂದಿಗೆ ಮಾತನಾಡಿ. ಮೂರನೆಯವರ ಹತ್ತಿರ ಮಾತನಾಡಿದರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ. ನಾವಿಲ್ಲದೆ ಇಲ್ಲಿ ಏನೂ ಬದಲಾಗುವುದಿಲ್ಲ. ಬಂದು 4 ಜನರು ಅಳುತ್ತಾರೆ, 4 ದಿನದ ಮಟ್ಟಿಗೆ ಅಷ್ಟೇ. ದ್ವೇಷಕ್ಕೆ ಅದರದೇ ಆದ ಯಾವ ಅಸ್ತಿತ್ವವೂ ಇಲ್ಲ. ಪ್ರೀತಿಯ ಗೈರು ಹಾಜರಾದಾಗ ಅದು ಆಗುವ ಪರಿಣಾಮವಾಗುತ್ತದೆ. ಬರೀ ಒಂದು ತಪ್ಪು ಸಾಕು ಜನ ನಿಮ್ಮನ್ನು ಎಷ್ಟು ಒಳ್ಳೆಯವರು ಎಂದು ಮರೆತು ಬಿಡಲು. ನಿಮ್ಮ ಸಮಯ ಕೆಟ್ಟದಾಗಿದ್ದರೆ ಜನ ನಿಮ್ಮ ಪ್ರತಿಭೆಯ ಮೇಲೆ ಸಂಶಯ ಪಡುತ್ತಾರೆ. ಉಸಿರು ನಿಂತರೆ ಅಷ್ಟೇ ಅದು ಸಾವು ಎನ್ನಿಸಿಕೊಳ್ಳುವುದಿಲ್ಲ. ಸರಿಯನ್ನು ಸರಿ ಮತ್ತು ತಪ್ಪನ್ನು ತಪ್ಪು ಎಂದು ಹೇಳಲು ಧೈರ್ಯ ಇಲ್ಲದವರು ಕೂಡ ಉಸಿರಿದ್ದು ಸತ್ತ ಹಾಗೆ. ತುಂಬ ಕೆಲಸ ಮಾಡುವುದರಿಂದ ಮನುಷ್ಯ ಯಶಸ್ವಿಯಾಗುವುದಿಲ್ಲ. ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡುವುದರಿಂದ ಯಶಸ್ವಿಯಾಗುತ್ತಾನೆ. ನಾವು ಯಾರೊಂದಿಗಾದರೂ ತುಂಬ ಸಮಯ ಕಳೆಯುತ್ತಿದ್ದರೆ ಅವರ ಅಭ್ಯಾಸವು ನಮ್ಮ ಅಭ್ಯಾಸವಾಗಿ ಬಿಡುತ್ತದೆ. ಆದ್ದರಿಂದ ತುಂಬ ಯೋಚನೆ ಮಾಡಿ ಜನರೊಂದಿಗೆ ಸಮಯ ಕಳೆಯಿರಿ. ಬೇರೆಯವರ ದುಃಖ ನೋಡಿ ನೀವು ದುಃಖಿಸುತ್ತಿದ್ದೀರಾ? ಹಾಗಾದರೆ ಆ ದೇವರು ನಿಮ್ಮನ್ನು ಮನುಷ್ಯನಾಗಿ ಹುಟ್ಟಿಸಿ ಯಾವ ತಪ್ಪನ್ನು ಮಾಡಿಲ್ಲ. ಯಾರು ಒಬ್ಬ ಒಳ್ಳೆಯ ವ್ಯಕ್ತಿಯ ಹೃದಯವನ್ನು ಹೊಡೆದು 3ನೇ ವ್ಯಕ್ತಿಯ ಹತ್ತಿರ ಸಂತೋಷ ಹುಡುಕುತ್ತಾರೋ ಅವರು ಖಂಡಿತವಾಗಿಯೂ ಮೋಸ ಹೋಗುತ್ತಾರೆ. ಬೇರೆಯವರಿಗೆ ಗೌರವ ಕೊಡಲು ಇಷ್ಟ ಇಲ್ಲ ಎಂದರೂ ಪರವಾಗಿಲ್ಲ, ಆದರೆ 4 ಜನರ ಮುಂದೆ ಅವಮಾನ ಮಾಡಬೇಡಿ. ಒಂದೊಂದು ಸಾರಿ ಈ ಸಂಬಂಧಗಳಿಂದ ಭಯವಾಗುತ್ತದೆ. ಜನ ಸ್ವಲ್ಪ ಕೊಟ್ಟು ಬಹಳಷ್ಟನ್ನು ತೆಗೆದುಕೊಂಡು ಹೋಗುತ್ತಾರೆ. ನಿಮ್ಮನ್ನು ಹೆಚ್ಚು ಪ್ರೀತಿಸುವ ವ್ಯಕ್ತಿ ಪ್ರತಿದಿನ ಯಾವುದೇ ಕಾರಣ ಇಲ್ಲದಿದ್ದರೂ ನಿಮ್ಮ ಜೊತೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಜಗಳವಾಡುತ್ತಲೇ ಇರುತ್ತಾರೆ. ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲಬಹುದು, ಆದರೆ ಅದನ್ನೇ ನಮ್ಮ ದೌರ್ಬಲ್ಯವೆಂದು ಅವರು ಅಂದುಕೊಂಡರೆ ಆ ಸಂಬಂಧವನ್ನು ಮುಂದುವರಿಸುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಂಬಂಧದ ಸ್ವಾಭಿಮಾನವು ಕೂಡ ತುಂಬಾ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ, ಇನ್ನೊಂದು ಅವರವರ ಅವಶ್ಯಕತೆಗಳಿಗಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನಾದರೂ ಹೇಳಬಹುದು. ಆದರೆ ನಾವು ಹೇಳುವ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕುವವರಿಗೆ ನಾವು ಏನು ಹೇಳಿದರೂ ವ್ಯರ್ಥ. ಯಾರು ತುಂಬಾ ಒಳ್ಳೆಯವರಾಗಿರುತ್ತಾರೋ, ನೀತಿವಂತರಾಗಿರುತ್ತಾರೋ, ನ್ಯಾಯಯುತವಾಗಿ ಮಾತನಾಡುತ್ತಾರೋ ಅವರು ಕಡೆಗೆ ಒಂಟಿಯಾಗಿ ನಿಲ್ಲುತ್ತಾರೆ. ಬದುಕು ನಮ್ಮನ್ನು ಎಷ್ಟೇ ನೋಯಿಸಿದರೂ ನಾವು ಮುಂದೆ ಸಾಗಲೇಬೇಕು. ನಮಗಾಗಿ ಅಲ್ಲದಿದ್ದರೂ ನಮ್ಮವರಿಗಾಗಿ. ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗುವನ್ನು ಬಯಸೋ ವ್ಯಕ್ತಿಯೊಂದಿಗೆ ಸಮಯವನ್ನು ಕಳೆಯಿರಿ. ಏಕೆಂದರೆ ಅವರು ಎಂದಿಗೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದಿಲ್ಲ. ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರವಾಗಬೇಕು. ಏಕೆಂದರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತದೆ. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟದ್ದಲ್ಲೂ ಒಳ್ಳೆಯದನ್ನೇ ಕಾಣಬಹುದು, ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯದಲ್ಲೂ ಕೆಟ್ಟದ್ದೇ ಕಾಣಿಸುತ್ತದೆ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರುವುದಕ್ಕೆ ಕಲಿಯಿರಿ. ಏಕೆಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಸಮಯವಲ್ಲ.
ಕೆಲವರು ತುಂಬಾ ಅದೃಷ್ಟವಂತರು, 100 ನೋವು ಕೊಟ್ಟರೂ ಅವರಿಗೆ ತುಂಬಾ ಪ್ರೀತಿ ಸಿಗುತ್ತೆ. ಇನ್ನು ಕೆಲವರು ತುಂಬಾ ದುರಾದೃಷ್ಟವಂತರು, ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ಸಿಗುವುದು ನೋವು ಮಾತ್ರ. ಮಲಗುವ ಮುನ್ನ ನೀವು ಯಾರದ್ದಾದರೂ ಬಗ್ಗೆ ಪದೇ ಪದೇ ಯೋಚಿಸುತ್ತಲೇ ಇದ್ದರೆ ಆ ವ್ಯಕ್ತಿಯೇ ನಿಮ್ಮ ಸಂತೋಷ ಅಥವಾ ದುಃಖಕ್ಕೆ ಕಾರಣರಾಗಿರುತ್ತಾರೆ. ನಮ್ಮವರು ಅಂತ ನನಗೆ ಯಾರೂ ಇಲ್ಲ ಎಂಬ ಭಾವನೆ ಬಂದಾಗ ನನಗೆ ನಾನೇ ಇಲ್ಲ ಎಂಬ ಆತ್ಮಸಾಕ್ಷಿ ಪ್ರಬಲವಾಗಬೇಕು ಹೊರತು ನನಗ್ಯಾರೂ ಇಲ್ಲ ಎಂಬ ಚಿಂತನೆ ನಮ್ಮನ್ನು ಅತಿಯಾಗಿ ಕಾಡಬಾರದು. ಮನುಷ್ಯನನ್ನು ಸುಮ್ಮನೆ ಸ್ವಾರ್ಥಿ ಎನ್ನುವುದಿಲ್ಲ. ಅವನಿಗೆ ತನ್ನ ಸುಖಕ್ಕಿಂತ ಬೇರೆಯವರ ದುಃಖದಲ್ಲಿ ಸಂತೋಷ ಸಿಗುತ್ತದೆ. ಎಲ್ಲಿ ಗೌರವ ಮತ್ತು ಪ್ರೀತಿಯನ್ನು ಕೇಳಿ ಪಡೆಯಬೇಕಾಗುತ್ತದೆ ಅಂತ ಸಂಬಂಧದಲ್ಲಿ ಇರುವುದು ಒಳ್ಳೆಯದಲ್ಲ. ಅಷ್ಟೊಂದು ಅಪಾಯವಿಲ್ಲ, ಆದರೆ ನಿಮ್ಮವರೆನಿಸಿಕೊಂಡವರ ಮೇಲೆ ಒಂದು ಕಣ್ಣಿರಲಿ. ಬೇರೆಯವರಿಗಾಗಿ ಬದುಕಿದರೆ ತುಂಬ ದುಬಾರಿ ಬೆಲೆ ತರಬೇಕಾಗುತ್ತದೆ, ವಯಸ್ಸು ಖರ್ಚಾಗುತ್ತೆ, ಮತ್ತೆ ಕೈಗೆ ಏನೂ ಸಿಗುವುದಿಲ್ಲ. ನಿಮ್ಮನ್ನು ನೀವು ದುಃಖಿತರನ್ನಾಗಿ ಅಥವಾ ಗಟ್ಟಿಮುಟ್ಟಾಗಿ ಇಡಿ, ಎರಡರಲ್ಲೂ ಒಂದೇ ಸಮನಾಗಿ ಕಷ್ಟಪಡಬೇಕು. ಇಲ್ಲಿ ಖುಷಿಯಾಗಿರಬೇಕೋ ಅಥವಾ ದುಃಖಿತರಾಗಿರಬೇಕೋ ಎಂಬುದು ನಿಮ್ಮ ನಿರ್ಣಯಕ್ಕೆ ಬಿಟ್ಟಿದ್ದು. ಜಗತ್ತಿನ ಜನಸಂಖ್ಯೆ 800 ಕೋಟಿಯಾಗಿದೆ, ಆದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಳಗಿನಿಂದ ಒಂಟಿಯಾಗಿದ್ದಾನೆ. ನೋವನ್ನು ಸಹಿಸಿಕೊಳ್ಳುವುದು ಅಭ್ಯಾಸವಾಗಿ ಬಿಟ್ಟರೆ ತಾನಾಗೆ ಕಣ್ಣಲ್ಲಿ ನೀರು ಬರುವುದು ಕೂಡ ನಿಂತು ಬಿಡುತ್ತದೆ. ಎಷ್ಟೋ ಸಲ ತಮಾಷೆಯಾಗಿರಲ್ಲ, ಚಾಲಾಕಿತನದಿಂದ ಹೇಳಿರುವ ಸತ್ಯವಾಗಿದೆ. ಯಾರಿಗೆ ಅಹಂಕಾರದ ಗಾಳಿ ತಟ್ಟುತ್ತದೆಯೋ ಅವರಿಗೆ ಆಶೀರ್ವಾದ ಲಭಿಸುವುದಿಲ್ಲ ಮತ್ತು ಔಷಧಿ ಮೈಗೆ ಹತ್ತುವುದಿಲ್ಲ. ಬೇರೆಯವರಿಗಾಗಿ ಏನು ಕೊಡುತ್ತೀರೋ ಅದುವೇ ತಿರುಗಿ ಬರುವುದು. ಅದು ನೋವೇ ಇರಲಿ, ಸಂತೋಷವೇ ಇರಲಿ, ಅಪಮಾನವೇ ಆಗಿರಲಿ, ಇಲ್ಲ ಸನ್ಮಾನವೇ ಆಗಿರಲಿ. ಅವಶ್ಯಕತೆಗಿಂತ ಹೆಚ್ಚು ಚಾತುರ್ಯತೆಯನ್ನು ತೋರಿಸುವವರು ಮಂದಬುದ್ಧಿಯವರಾಗಿರುತ್ತಾರೆ. ಒಬ್ಬ ಕೆಟ್ಟ ವ್ಯಕ್ತಿ ನಿಮ್ಮ ಮುಂದೆ ಎಷ್ಟೇ ಒಳ್ಳೆಯದಾಗಿ ಮಾತನಾಡಿದರೂ ಮುಂದೆ ಒಂದು ದಿನ ರೋಗಿಷ್ಠನೇ ಆಗಿರುತ್ತಾನೆ. ಅದೇ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟದ್ದಾಗಿ ಮಾತನಾಡಿದರೂ ಮುಂದೆ ಒಂದು ದಿನ ಔಷಧಿಯಾಗುತ್ತಾನೆ. ಯಾರ ಮೇಲಾದರೂ ಮೋಹವಿದ್ದರೆ ಅವರ ಕೆಟ್ಟ ಗುಣಗಳು ಕಂಡು ಬರುವುದಿಲ್ಲ. ಯಾರ ಮೇಲಾದರೂ ದ್ವೇಷವಾದಾಗ ಅವರ ಒಳ್ಳೆಯ ಗುಣಗಳು ಕಂಡುಬರುತ್ತದೆ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾರಾ ಅಥವಾ ಅಷ್ಟೇ ಮಿಸ್ ಮಾಡಿಕೊಳ್ಳುತ್ತಾರಾ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಆ ವ್ಯಕ್ತಿಯಿಂದ ಸ್ವಲ್ಪ ದಿನ ದೂರವಿದ್ದು ನೋಡಿ. ನಿಮ್ಮೊಂದಿಗೆ ಅವರು ಆ ಸಮಯದಲ್ಲಿ ಮಾತನಾಡಲು ಪ್ರಯತ್ನಿಸಿದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನೆನಪಿಸಿಕೊಳ್ಳುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.